ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಸಭಾ ಕುರುಕ್ಷೇತ್ರಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ನೂತನ ಆಯುಕ್ತರ ನೇಮಕದ ಬೆನ್ನಲ್ಲೇ ದಿನಾಂಕ ಪ್ರಕಟಕ್ಕೆ ಚುನಾವಣಾ ಆಯೋಗ ತಯಾರಿ ನಡೆಸಿದೆ. ಜೊತೆಗೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಕೂಡ ನಾಳೆಯೇ ಡೇಟ್ ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಆಕ್ಟಿವ್ ಆಗಿದ್ದಾರೆ. ಕೊಡಗಿಗೆ ಭೇಟಿ ಕೊಟ್ಟು ಬಿಜೆಪಿ ಅಭ್ಯರ್ಥಿ ಮತ ಬೇಟೆಯಾಡಿದ್ದಾರೆ. ಕೇಸರಿ ಸೇನೆ ರಾಜನನ್ನ ಅಖಾಡಕ್ಕೆ ಇಳಿಸ್ತಾ ಇದ್ದಂತೆ ಕಾಂಗ್ರೆಸ್ ಅರಮನೆಯ ಕೇಸನ್ನ ರೀಓಪನ್ ಮಾಡಿದೆ. ಇದು ದ್ವೇಷದ ರಾಜಕೀಯ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೇಸರಿ ಪಾಳೆಯದಲ್ಲಿ ಟಿಕೆಟ್ ಅಸಮಾಧಾನ ಭುಗಿಲೆದ್ದಿದೆ. ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಮಲ ಕಟ್ಟಾಳು ಸಿಡಿದೆದ್ದಿದ್ದಾರೆ. ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಮೋಸದ ವಾಕ್ ಸಮರವನ್ನ ಮುಂದುವರಿಸಿದ್ದಾರೆ. ಇತ್ತ ಮರಳಿ ಬಿಜೆಪಿಗೆ ಬಂದರೂ ಜಗದೀಶ್ ಶೆಟ್ಟರ್ ಅವರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಸಕ್ಕರೆ ನಾಡಿನ ಸ್ನೇಹ ಲೋಕದಲ್ಲಿ ನಿಖಿಲ್ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಸ್ವಾಭಿಮಾನಿಯ ನೆಲದಲ್ಲಿ ದಳಪತಿಗಳ ಆರ್ಭಟ ಶುರುವಾಗಿದೆ. ಇವತ್ತು ನಡೆದಂತಹ ಜೆಡಿಎಸ್ ಸಭೆಯಲ್ಲಿ ಯುವರಾಜನ ಸ್ಪರ್ಧೆಗೆ ಒಕ್ಕೊರಲಿನ ಕೂಗು ಕೇಳಿಬಂದಿದೆ. ಇದಕ್ಕೆ ಎಚ್ಡಿಕೆ ಮನವೊಲಿಕೆಯ ಭರವಸೆ ಕೊಟ್ಟಿದ್ದಾರೆ. ಬಾಲಿವುಡ್ ಬಿಗ್ ಬಿ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ. ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಮಿತಾಬ್ ಬಚ್ಚನ್ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಆಸ್ಪತ್ರೆಯಿಂದಲೇ ಟ್ವೀಟ್ ಮಾಡೋ ಮೂಲಕ ಬಾಲಿವುಡ್ ಗಾಡ್ ಫಾದರ್ ಅಭಿಮಾನಿಗಳಿಗೆ ಅಭಯ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.